الحمد لله رب العالمين والصلاة والسلام على أشرف الأنبياء والمرسلين نبينا محمد وعلى آله وصحبه أجمعين أما بعد. ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ ಹಮ್ಮಿಕೊಂಡಿರುವ ಕುರ್ಆನ್ ಸಂದೇಶ ಪ್ರಚಾರ ಅಭಿಯಾನದ ಅಂಗವಾಗಿ ಪವಿತ್ರ ಕುರ್ಆನಿನ ಕರೆ ಸಾರ್ವತ್ರಿಕ ಸಂದೇಶ ಎಂಬ ಕಾರ್ಯಕ್ರಮದ ಇವತ್ತಿನ ಪ್ರಮುಖ ಪ್ರವಚನಕರು ಮೌಲವಿ ನೌಷಾದ್ ಕಾಕವೇಲ್. ಈ ಒಂದು ಕಾರ್ಯಕ್ರಮ ಇನ್ಶಾಲ್ಲ ಇನ್ನು ಕೆಲವೇ ಸಂದರ್ಭದಲ್ಲಿ ನೆರವೇರಲಿದ್ದು, ಈ ಒಂದು ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಕಿರಾತ್ ಮೂಲಕ ಚಾಲನೆ ನೀಡಲು ಅಲ್ ಫುರ್ಖಾನ್ ಮದರಸಾ ಶಹಬಾಜ್ ವಿದ್ಯಾರ್ಥಿ, ಅದೇ ರೀತಿ SKSM ದಾವಾ ಕಾಲೇಜ್ ವಿದ್ಯಾರ್ಥಿ ಅಬ್ದುಲ್ ಬಾಸಿದ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಶಪಿಸಲ್ಪಟ್ಟ ಶೈತಾನನಿಂದ ನಾನು ಅಲ್ಲಾಹನಲ್ಲಿ ಅಭಯವನ್ನು ಯಾಚಿಸುತ್ತೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಸಮಗ್ರವಾಗಿ ದಯ ತೋರುವವನು, ವಿಶೇಷವಾಗಿ ದಯ ತೋರುವವನು ಆದ ಅಲ್ಲಾಹನ ನಾಮದಲ್ಲಿ. ಅರ್ ರಹ್ಮಾನ್. ಸಮಗ್ರವಾಗಿ ದಯ ತೋರುವವನು. ಅಲ್ಲಮಲ್ ಕುರ್ಆನ್. ಅವನು ಕುರ್ಆನನ್ನು ಕಲಿಸಿದನು. ಖಲಕಲ್ ಇನ್ಸಾನ್. ಅವನು ಮಾನವನನ್ನು ಸೃಷ್ಟಿಸಿದನು. ಅಲ್ಲಮಹುಲ್ ಬಯಾನ್. ಅವನು ಅವನಿಗೆ ಮಾತನಾಡಲು ಕಲಿಸಿದನು. ಅಶ್ಶಂಸು ವಲ್ ಕಮರು ಬಿಹುಸ್ಬಾನ್. ಸೂರ್ಯಚಂದ್ರರು ಒಂದು ಖಚಿತ ಗಣನೆಯಾಗಿದೆ. ವನ್ನಜ್ಮು ವಶ್ಶಜರು ಯಸ್ಜುದಾನ್. ಮತ್ತು ಸಸ್ಯಗಳು ವೃಕ್ಷಗಳು ಸಾಷ್ಟಾಂಗವೆಸಗುತ್ತವೆ. ವಸ್ಸಮಾಅ ರಫಅಹಾ ವವದಅಲ್ ಮೀಜಾನ್. ಅವನು ಆಕಾಶವನ್ನು ಎತ್ತರಿಸಿದನು ಮತ್ತು ಸಮತೋಲನವನ್ನು ಅಳವಡಿಸಿದನು. ಅಲ್ಲಾ ತತ್ಗೌ ಫಿಲ್ ಮೀಜಾನ್. ನೀವು ತೂಕದಲ್ಲಿ ಉಲ್ಲಂಘನೆ ಮಾಡಲಿಕ್ಕಾಗಿ. ವಅಕೀಮುಲ್ ವಜ್ನ ಬಿಲ್ ಕಿಸ್ತಿ ವಲಾ ತುಖ್ಸಿರುಲ್ ಮೀಜಾನ್. ನೀವು ನ್ಯಾಯ ಪ್ರಕಾರವಾಗಿ ತೂಕವನ್ನು ಸರಿಪಡಿಸಿರಿ ಮತ್ತು ತಕ್ಕಡಿಯಲ್ಲಿ ನಷ್ಟವುಂಟು ಮಾಡದಿರಿ. ವಲ್ ಅರ್ದ ವದಅಹಾ ಲಿಲ್ ಅನಾಮ್. ಮತ್ತು ಅವನು ಭೂಮಿಯನ್ನು ಸೃಷ್ಟಿಗಳಿಗಾಗಿ ಇಟ್ಟಿರುವನು. ಫೀಹಾ ಫಾಕಿಹತು ವನ್ನಖ್ಲು ದಾತುಲ್ ಅಕ್ಮಾಮ್. ಅದರಲ್ಲಿ ತರತರದ ಫಲಗಳಿವೆ ಮತ್ತು ಹಾಳೆಗಳಿರುವ ಖರ್ಜೂರದ ಮರಗಳಿವೆ. ವಲ್ ಹಬ್ಬು ದುಲ್ ಅಸ್ಫಿ ವರ್ ರೈಹಾನ್. ಮತ್ತು ಹುಲ್ಲುಗಳಿರುವ ಧಾನ್ಯಗಳು ಪರಿಮಳದ ಗಿಡಗಳೂ ಇವೆ. ಫಬಿಅಯ್ಯಿ ಆಲಾಇ ರಬ್ಬಿಕುಮಾ ತುಕದ್ದಿಬಾನ್. ಹಾಗಿರುವಾಗ ನೀವಿಬ್ಬರೂ ನಿಮ್ಮ ಪ್ರಭುವಿನ ಅನುಗ್ರಹಗಳ ಪೈಕಿ ಯಾವುದನ್ನು ಸುಳ್ಳಾಗಿಸುವಿರಿ. ಸಲಾಮ್ ಅಲೈಕುಂ. ಜಜಾಕಲ್ಲಾಹು ಖೈರಾನ್ ಅಬ್ದುಲ್ ಬಾಸಿದ್ ಹಾಗೂ ಶಹಬಾಜ್ ಅವರಿಗೆ. ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮದ ಅತಿಥಿಗಳು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತಹ ಜನಾಬ್ ಇಸ್ಮಾಯಿಲ್ ಶಾಫಿ, ಉಪಾಧ್ಯಕ್ಷರು ಕೇಂದ್ರ ಸಮಿತಿ SKSM ಮಂಗಳೂರು, ಇವರನ್ನು ಪ್ರೀತಿಪೂರ್ವಕವಾಗಿ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಮತ್ತೋರ್ವ ಹಿರಿಯ ಸಲಫಿ ನೇತಾರ ಅಡ್ವೊಕೇಟ್ ಇಲಿಯಾಸ್ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಬ್ದುಲ್ ಲತೀಫ್, ಅಧ್ಯಕ್ಷರು ದಯಾ ಚಾರಿಟೇಬಲ್ ಟ್ರಸ್ಟ್, ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಬಸೀರ್ ಸಾಗರ್ KSF ಕರ್ನಾಟಕ ಸಲಫಿ ಫೌಂಡೇಶನ್ ಅಧ್ಯಕ್ಷರು, ಸೌದಿ ರಾಷ್ಟ್ರೀಯ ಸಮಿತಿ, ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಅಬ್ದುಲ್ ರೌಫ್ ಸೂರಲ್ಪಾಡಿ, ಉಪಾಧ್ಯಕ್ಷರು SKSM ಕೇಂದ್ರ ಸಮಿತಿ ಮಂಗಳೂರು, ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಮೊಹಮ್ಮದ್ ಸಿರಾಜ್ ಮಾಸ್ಟರ್, ಪ್ರಧಾನ ಕಾರ್ಯದರ್ಶಿ SKSM ಯೂತ್ ವಿಂಗ್ ಮಂಗಳೂರು, ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ಅದೇ ರೀತಿ ಮುಸ್ತಫಾ ದಾರಿಮಿ ಅಧ್ಯಕ್ಷರು ಸಲಫಿ ಎಜುಕೇಶನ್ ಬೋರ್ಡ್ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಖತೀಬರು ಕುದ್ರೋಳಿ ಜುಮಾ ಮಸೀದಿ ಶೇಖ್ ಸಾಕಿಬ್ ಸಲೀಂ ಉಮರಿ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಬಂದ ಅತಿಥಿಗಳಿಗೆ ಸ್ವಾಗತವನ್ನು ಹೇಳಲು ಸಿರಾಜ್ ಮಾಸ್ಟರ್ ಪ್ರಧಾನ ಕಾರ್ಯದರ್ಶಿ SKSM ಯೂತ್ ವಿಂಗ್ ಇವರನ್ನು ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮ್ ಅಲಾ ರಸೂಲಿಲ್ ಅಮೀನ್ ವಅಲಾ ಆಲಿಹಿ ವಸಹಾಬಿ ಅಜ್ಮೈನ್ ಅಮ್ಮಾಬಾದ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಇಲ್ಲಿ ನೆರೆದಿರುವ ಸರ್ವರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅತಿಥಿಗಳನ್ನು ಆಧರಿಸುವುದು ಒಬ್ಬ ಸತ್ಯವಿಶ್ವಾಸಿಯ ಬಾಧ್ಯತೆಯಾಗಿದೆ. ಅದಕ್ಕಾಗಿ ನಮ್ಮ ಇಂದಿನ ಅತಿಥಿಗಳನ್ನು ಸ್ವಾಗತಿಸಲು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್. ಕುರ್ಆನ್ ಸರ್ವ ಮನುಷ್ಯರಿಗೂ ಇರುವ ಮಾರ್ಗದರ್ಶನವಾಗಿದೆ. ಈ ದಿವ್ಯ ಕುರ್ಆನ್ನ ಸಂದೇಶ ಪ್ರಚಾರಕ್ಕಾಗಿ SKSM ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಕುರ್ಆನ್ನ ಕರೆ ಸಾರ್ವತ್ರಿಕ ಸಂದೇಶ ಎಂಬ ಈ ಕಾರ್ಯಕ್ರಮಕ್ಕಾಗಿ ನಮ್ಮೊಡನೆ ಬಂದು ಸೇರಿದ ಅತಿಥಿಗಳಾದ ಪ್ರಖ್ಯಾತ ವಾಗ್ಮಿಯು ಕುರ್ಆನ್ ಪಾರಾಯಣ ತಜ್ಞರು ಇಂದಿನ ಮುಖ್ಯ ಪ್ರಭಾಷಕರು ಆಗಿರುವ ಜನಾಬ್ ನೌಶಾದ್ ಕಾಕವೇಲ್ ಮದನಿಯವರಿಗೆ ನಾನು ಆದರದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಉದ್ಘಾಟನಾ ಪ್ರಭಾಷಣೆಗೈಯಲಿರುವ ಶೇಖ್ ಸಾಕಿಬ್ ಸಲೀಂ ಉಮರಿ ಖತೀಬರು ಕುದ್ರೋಳಿ ಮಸೀದಿ ಇವರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ವೇದಿಕೆಯಲ್ಲಿರುವ ಗಣ್ಯರಾದ ಜನಾಬ್ ಇಸ್ಮಾಯಿಲ್ ಶಾಫಿ ಉಪಾಧ್ಯಕ್ಷರು SKSM ಕೇಂದ್ರ ಸಮಿತಿ, ಅಬ್ದುಲ್ ಲತೀಫ್ ಕಂಕನಾಡಿ ಅಧ್ಯಕ್ಷರು ದಯಾ ಚಾರಿಟಬಲ್ ಟ್ರಸ್ಟ್ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಅಡ್ವೊಕೇಟ್ ಮೊಹಮ್ಮದ್ ಇಲ್ಯಾಸ್ SKSM ಲೀಗಲ್ ಅಡ್ವೈಸರ್ SKSM ಕೇಂದ್ರ ಸಮಿತಿ, ಬಶೀರ್ ಸಾಗರ್ ಕರ್ನಾಟಕ ಸಲಫಿ ಫೌಂಡೇಶನ್ ಅಧ್ಯಕ್ಷರು ಸೌದಿ ರಾಷ್ಟ್ರೀಯ ಸಮಿತಿ, ಅಬ್ದುಲ್ ರೌಫ್ ಸೂರಲ್ಪಾಡಿ ವೈಸ್ ಪ್ರೆಸಿಡೆಂಟ್ SKSM ಕೇಂದ್ರ ಸಮಿತಿ ಇವರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಜನಾಬ್ ಇಬ್ರಾಹಿಂ ಕೋಡಿಜಾಲ್ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಉಪಾಧ್ಯಕ್ಷರಾಗಿರುವ ಇಬ್ರಾಹಿಂ ಕೋಡಿಜಾಲ್ ಅವರನ್ನು ಆದರಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಅಂತೆ ಇಲ್ಲಿ ಬಂದು ಸೇರಿದ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೂ ಸಹೋದರ ಸಹೋದರಿಯರಿಗೂ ನನ್ನ ಹೃದಯ ತುಂಬಿದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವು ಇಹಪರ ಲೋಕಗಳಲ್ಲೂ ಯಶಸ್ವಿಯಾಗಲಿ ಎಂದು ಪರಮದಯಾಮಯನಾದ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಜವಾಬ್ದಾರಿಯನ್ನು ಮುಗಿಸುತ್ತಿದ್ದೇನೆ. ವಾಖಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜಜಾಕಲ್ಲಾಹು ಖೈರಾನ್. ಸಿರಾಜ್ ಮಾಸ್ಟರ್ ಅವರಿಗೆ ಇನ್ನು ಮುಂದಕ್ಕೆ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣಕಾರರಂಥ ಶೇಖ್ ಸಾಕಿಬ್ ಸಲೀಂ ಉಮರಿ ಇವರನ್ನು ಪ್ರೀತಿಪೂರ್ವಕವಾಗಿ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. السلام عليكم ورحمة الله وبركاته. الحمد لله رب العالمين والعاقبة للمتقين والصلاة والسلام على نبيه الأمين. أما بعد
فأعوذ بالله من الشيطان الرجيم بسم الله الرحمن الرحيم لو أنزلنا هذا القرآن على جبل لرأيته خاشعا متصدعا من خشية الله وتلك الأمثال نضربها للناس لعلهم يتفكرون. محترم ذمہ داران جماعت و جمعیت، اس کے اسم اور سامعین کرام، بہت مختصر وقت مجھے دیا گیا ہے، لہذا میں اپنے وقت کو ضائع کیے بغیر ڈائریکٹ میں اپنی موضوع سے متعلق کچھ گفتگو کر کے اپنی بات کو میں ختم کروں گا. محترم حاضرین، ابھی میں نے آپ حضرات کے سامنے سورۃ الحشر کی بڑی مشہور آیت کریمہ کی تلاوت کی، اور اسی آیت کریمہ کی روشنی میں مختصراً آپ کے سامنے قرآن مجید کی عظمت کے تعلق سے کچھ باتیں بیان کر کے اپنی بات کو میں ختم کروں گا. اللہ تبارک و تعالیٰ سے دعا ہے کہ پروردگارہ صحیح معنوں میں قرآن مجید سے ہمیں محبت، شوق اور دلچسپی ہمارے دلوں کے اندر پیدا فرما، آمین. محترم سامعین، ابھی جو آیت کریمہ سورۃ الحشر کی آپ کے سامنے تلاوت کی گئی، اللہ تبارک و تعالی ارشاد فرما رہے ہیں لو انزلنا هذا القرآن على جبل لرأيته خاشعا، کہ اگر ہم اس قرآن مجید کو، اگر ہم اس کتاب کو اگر ہم پہاڑ پر بھی اتار دیتے تو یہ پہاڑ اللہ کے خوف اور خشیت سے پوری طرح سے متزلزل ہو جاتی، ریزہ ریزہ ہو جاتی. محترم سامعین، اس آیت کریمہ کے ذریعے سے قرآن مجید کی عظمت، قرآن مجید کی اہمیت اور قرآن مجید کی برکت اور قرآن مجید کا جو معجزہ ہے وہ تمام کی تمام چیزیں ان آیتوں کے ذریعے سے ثابت ہوتی ہے. لہذا قرآن مجید ایک ایسی کتاب ہے اللہ تبارک و تعالیٰ کی، اگر اس کتاب کو بے جان چیز پر بھی نازل کر دیا جاتا تو یہ کتاب نازل ہونے کی وجہ سے اس بے جان چیز کے اندر جان پیدا ہو جاتا، اس بے جان چیز کے اندر روح پیدا ہو جاتا. قرآن مجید جس انسان کی زندگی میں آتا ہے انقلاب برپا کرتا ہے، انسان کی زندگی میں تبدیلی برپا کرتا ہے. انسان کو یہ کتاب اللہ رب العالمین کی انسان کو عروج عطا کرتا ہے، اور یہی کتاب انسان کو زوال بھی عطا کرتا ہے، یہی کتاب انسان کو ترقی بھی عطا کرتا ہے، اور یہی کتاب انسان کو تنزلی اور ذلت و رسوائی کی طرف بھی لے کر کے جاتا ہے. محترم حاضرین، آپ اس بات پر غور کیجئے کہ قرآن مجید کی ابتدا سورہ فاتحہ سے ہوتی ہے جو کہ سورہ تمہیدی سورت ہے. اس کے بعد مکمل طور پر قرآن مجید کی ابتدا سورتوں کے اعتبار سے سورہ بقرہ سے ہوتی ہے، اور بقرۃ کے معنی ہوتے ہیں گائے کے، اور قرآن مجید کا اختتام ہوتا ہے سورہ ناس پر. ناس کے معنی ہوتے ہیں انسان. اہل علم یہاں پر ایک بہت اہم بات بیان کرتے ہیں کہ قرآن مجید کی ترتیب جو ہے سورتوں کے اعتبار سے یہاں پر غور کرنے سے یہ بات معلوم ہوتی ہے کہ اللہ تبارک و تعالیٰ نے جو قرآن مجید کی ابتدا سورہ بقرہ سے کی، سورہ بقرہ کے معنی گائے، یعنی قرآن مجید کا تذکرہ جانوروں کے تذکرے سے ہوا اور ختم قرآن مجید انسان کے اوپر جا کر کے ہوتا ہے. یعنی یہ کتاب وہ کتاب ہے جو اس کتاب کو اگر جانور کے اوپر بھی پڑھا جائے، اگر جانور بھی اس کتاب کو پڑھ لے تو پڑھتے پڑھتے قرآن مجید ختم ہوتے ہوتے وہ انسان بن جائے گا، اس کی زندگی میں انقلاب برپا ہو جائے گا. محترم حاضرین، قرآن مجید وہ کتاب ہے. لہذا قرآن مجید سے متعلق آپ کے سامنے یہ بات بھی میں بیان کروں کہ قرآن مجید وہ اللہ تبارک و تعالیٰ کی سب سے سرکش مخلوق جو جنات کی مخلوق ہے، ایسی مخلوق نے بھی جب قرآن مجید کو سنا تو قرآن مجید کو سننے کے بعد متاثر ہوئے بغیر نہیں رہے، بلکہ وہ متاثر ہوئے اور انہوں نے اپنے ان الفاظ کے اندر ان باتوں کو بیان کیا. کہا قُلْ أُوحِيَ إِلَيَّ أَنَّهُ اسْتَمَعَ نَفَرٌ مِّنَ الْجِنِّ فَقَالُوا إِنَّا سَمِعْنَا قُرْآنًا عَجَبًا، کہ ہم نے بڑا ہی عجیب و غریب قرآن مجید کو سنا ہے. قرآن مجید کی تاثیر کو لیے بغیر وہ نہ رہ سکے. لہذا قرآن مجید کا سیکھنے والا اور قرآن مجید کا سکھانے والا بڑے ہی مبارک ہیں وہ لوگ. لہذا قرآن مجید سے جو لوگ اپنا تعلق پیدا کرتے ہیں اور قرآن مجید کو جو لوگ سیکھتے ہیں، دنیا کے اندر بھی ان کے لیے سربلندی ہے اور آخرت میں بھی ان کے لیے سربلندی ہے.
लिहाजा कितने ऐसे गुमनाम सहाबा जिनको कोई जानता तक ना था, कितने ऐसे गुमनाम घराने जिनको कोई जानता तक नहीं है, लेकिन कुरान मजीद के इल्म आ जाने के बाद आप देखेंगे माशाअल्लाह ऐसी तरक्की और ऐसे निखरते हैं सुभान अल्लाह जिसकी कोई मिसाल नहीं। लिहाजा आप देखें कुरान मजीद के जरिए से कुरान मजीद ने इंसानों को ऐसी सरबुलंदियां अता की कि अल्लाह के रसूल सल्लल्लाहु अलैहि वसल्लम ने इरशाद फरमाया, इन्नल्लाह यरफउ बिहादल किताब अक़वामा, ये किताब वो किताब है जिस किताब के जरिए से अल्लाह बहुत सारी कौमों को सरबुलंदियां अता करता है, और इसी किताब की वजह से बहुत सारी कौमों को अल्लाह जलील रुस्वा कर देता है। लिहाजा जब तक सहाबे किराम इस किताब से लगे रहे, जुड़े रहे, जब तक उनका गुफ्तार कुरान मजीद की शक्ल में, किरदार कुरान मजीद की शक्ल में, अमल कुरान मजीद की शक्ल में रहा, तब तक वो मुख्तसर सी मुद्दत में पूरी दुनिया के अंदर वो फतह याब हुए, कामयाब हुए। और जैसे ही उम्मत मुस्लिमा ने इस किताब से अपना रिश्ता छोड़ लिया, कुरान मजीद से अपना रिश्ता तोड़ लिया, कुरान मजीद को छोड़ने की वजह से जलील हो गए, रुस्वा हो गए और पूरी तरह से बेयारो मददगार हो गए। मोहतरम सामीन, कुरान मजीद का सीखने वाला यहाँ दुनिया के अंदर ही उसके लिए इज्जत नहीं बल्कि आखिरत में भी उसके लिए इज्जत और सरबुलंदी है, आलम बरज़ख में भी उसके लिए सरबुलंदी है। लिहाजा आप इस हदीस के जरिए से अंदाजा करें कि नबी करीम सल्लल्लाहु अलैहि वसल्लम ने इरशाद फरमाया, नबी करीम सल्लल्लाहु अलैहि वसल्लम ने कि बिलखुसूस ग़ज़वे उहद के मौके पर 70 सहाबा शहीद हो गए थे और 70 सहाबा के लिए अलग अलग तरीके से उनके लिए कब्र खोदना बड़ा मुश्किल काम था, लेकिन ऐसे मौके पर एक एक कब्र के अंदर 2-2 सहाबा, 3-3 सहाबा, 4-4 सहाबा को दफन किया गया। लिहाजा जब कब्र तैयार हो गई तो कब्र तैयार हो जाने के बाद सहाबा ने सवाल किया कि सबसे पहले कब्र में किसको उतारा जाए। ऐसे मौके पर नबी करीम सल्लल्लाहु अलैहि वसल्लम ने इरशाद फरमाया, कद्दिमू अक्सरहुम अल-किताब, कद्दिमू अक्सरहुम अल-कुरान, कि उनको तुम आगे उतारो, उनको तुम ये इज्जत दो, उनको ये रिफात दो जो सबसे ज्यादा कुरान मजीद को याद रखने वाले थे। लिहाजा आप देखिए कुरान मजीद की वजह से यानी आलम बरज़ख यानी मौत के बाद की जिंदगी में भी उनको कैसी सरबुलंदी मिल रही है, और आखिरत में भी अल्लाह तबारक व तआला साहिब कुरान से कहेगा, इक़रा वरतक़ी, कि किताब तू पढ़ता जा, अल्लाह की आयतों को तू पढ़ता जा, देख जन्नत तेरे सामने है और जन्नत के मनाजिल को तू तय करता चला जा, आखिरी तेरा ठिकाना वही है जहां पर तेरी आखिरी आयत होगी। तो लिहाजा आखिरत में भी ये मकाम है। और इसी तरह से वो माँ बाप भी बड़े खुशनसीब हैं जो माँ बाप अपने बच्चों को कुरान मजीद याद कराते हैं, कुरान मजीद का इल्म देते हैं। कल क़यामत के दिन अल्लाह तबारक व तआला ऐसे माँ बाप को ऐसा खूबसूरत और ऐसा उम्दा लिबास अल्लाह रब्बुल आलमीन पहनाएगा जो दुनिया व मा फीहा से बेहतर होगा। मुहतरम हाज़रीन, मैंने आपके सामने ये बात जिक्र किया कि बहुत सारे गुमनाम सहाबा जो कुरान मजीद का इल्म आ जाने के बाद दुनिया के अंदर पूरी तरह से वो उरूज और तरक्की के मनाजिल उन्होंने तय किए। आप देखिए अबू दाऊद की एक रिवायत है, आमिर बिन अबी सलमा रज़ियल्लाहु अन्हु एक छोटे से बच्चे हैं, 7 साल के बच्चे हैं। इनकी बस्ती में जब मस्जिद बनी और मस्जिद बनने के बाद इमाम के इंतखाब करने का मसला आया तो सबसे ज्यादा कुरान मजीद को यही बच्चा याद किए हुए थे। कुरान मजीद से बड़ा शौक था, बड़ी दिलचस्पी थी। लिहाजा कौम के सारे लोगों ने 7 साल के बच्चे को अपना इमाम बनाया। ये कौम के बड़े लोगों के इमाम हो गए, बूढ़ों के इमाम हो गए, जवानों के इमाम हो गए, औरतों के इमाम हो गए, मर्दों के इमाम हो गए। सारे लोगों की इमामत के फराइज को अंजाम देने लगे। यहाँ तक कि सिर्फ फर्ज नमाज ही नहीं बल्कि आप जनाजे की नमाज भी ये 7 साल का बच्चा पढ़ाया करते थे। ये एजाज और ये शर्फ कहां से मिला? कुरान मजीद से मिला। लिहाजा अल्लाह तबारक व तआला उस कौम को सरबुलंदी अता करता है जो कौम इस किताब की इज्जत करती है, इस किताब से मोहब्बत पैदा करती है। इस किताब का उसूल है जब जो कौम इस किताब को पसे पूछ डाल दिया वो कौम ज़लील और रुस्वा होकर के रह गई।
लिहाजा आप देखें नबी करीम सल्लल्लाहु अलैहि वसल्लम के पास मक्का की 13 साल जिंदगी में आपके पास कितने मसाइल नहीं थे, कितनी उलझने नहीं थी आपके पास, और कितने मुशरिकीन और दुश्मनान इस्लाम आपके खिलाफ मकर और साजिश नहीं कर रहे थे। लेकिन अल्लाह तबारक व तआला ने तमाम चीजों का हल कुरान मजीद के जरिए से आपको दिया। और अल्लाह तबारक व तआला ने सूरह फुरकान के अंदर बयान फरमाया, फला तुतिल काफिरीन वजाहिदहुम बिही जिहादन कबीरा। कहे नबी करीम सल्लल्लाहु अलैहि वसल्लम, आप काफिर की बात का कहना ना माने, आप उनसे कुरान मजीद के जरिए से आप उनके साथ जिहाद कीजिए, कुरान मजीद के जरिए से आप उनके सामने अपनी बात को वाज़ेह कीजिए। लिहाजा ये कुरान वो किताब है जिससे उम्मत मुस्लिमा को जुड़ने की जरूरत है, उम्मत मुस्लिमा को जुड़ने की जरूरत है। आज बड़े अफसोस के साथ ये बात कहना पड़ता है कि इस उम्मत ने इस किताब को सिर्फ और सिर्फ मुर्दा खाने के लिए, फातिहा खाने के लिए, शादी विवाह में तोहफे तहाइफ देने के लिए और किसी वक्त कसम खाने के लिए बस इस किताब को समझ रखा है, वरना इस किताब से पूरी तरह से वो टूट चुके हैं। जरूरत इस बात की है कि इस किताब को सिर्फ और सिर्फ रस्म रिवाज के तौर पर इस्तेमाल ना किया जाए, बल्कि ये किताब हिदायत है, इस किताब से जुड़ा जाए और इस किताब से जुड़ करके इसकी एक एक चीज पर अमल किया जाए। यकीनन हमारी जिंदगी के अंदर तब्दीलियां आएंगी, हमारी जिंदगी तरक्की होगी। अल्लाह तबारक व तआला से हम दुआ करते हैं कि रब्बुल आलमीन हमें कुरान मजीद से जोड़ दे, हमारी उम्मत के अंदर, हमारी कौम के अंदर अल्लाह रब्बुल आलमीन किताब कुरान मजीद की मोहब्बत और शौक पैदा फरमा दे। आमीन। ऐसे मौके पर मैं तमाम का शुक्रिया अदा करता हूँ जिन्होंने मुझे इस मौके पर कुछ बोलने का मौका इनायत फरमाया। अल्लाह रब्बुल आलमीन से दुआ है कि रब्बुल आलमीन उनकी मेहनतों को और इनकी कोशिशों को तोशे आखिरत बना। आमीन। सल्लल्लाहु अला नबीना मुहम्मद वस्सलामु अलैकुम। ಸುರಾ ಅಲ್ ಅಶ್ರ್ನ ಸೂಕ್ತವನ್ನು ಪಠಿಸಿ ಕುರ್ಆನ್ನ ಮಹತ್ವವನ್ನು ವಿವರಿಸಿದ ಖತೀಬರು ಕುದ್ರೋಳಿ ಮಸೀದಿ ಇವರಿಗೆ ಜಜಾಕಲ್ಲಾಹು ಖೈರಾನ್. ಇನ್ನು ಮುಂದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಜನಾಬ್ ಇಸ್ಮಾಯಿಲ್ ಶಾಫಿ SKSM ಕೇಂದ್ರ ಸಮಿತಿ ಮಂಗಳೂರು ಇವರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಾಗೂ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. अस्सलामु अलैकुम वरहमतुल्लाहि वबरकातुहू। अल्हम्दुलिल्लाह रब्बिल आलमीन वस्सलातु वस्सलामु अला अशरफिल मुरसलीन व अला आलिहि व अस्हाबिहि अजमाइन अम्मा बाद। अल्लाहुम्मा सल्लि अला मुहम्मद व अला आलि मुहम्मद कमा सल्लैता अला इब्राहीम व अला आलि इब्राहीम। अल्लाहुम्मा बारिक अला मुहम्मद व अला आलि मुहम्मद कमा बारकता अला इब्राहीम व अला आलि इब्राहीम इन्नका हमीदुम मजीद। ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಕುರಾನ್ ಮಾನವ ಸಮೂಹಕ್ಕೆ ಮಾರ್ಗದರ್ಶನವಾಗಿ ಸೃಷ್ಟಿಕರ್ತನಾದ ಅಲ್ಲಾಹನಿಂದ ಭೂಮಿಗೆ ಅವತೀರ್ಣಗೊಂಡಂಥ ಒಂದು ಮಹೋನ್ನತ ಗ್ರಂಥವಾಗಿದೆ. ಮನುಷ್ಯ ಕುಲವನ್ನು ಭೂಮಿಯಲ್ಲಿ ಆವಿರ್ಭಾವಗೊಳಿಸಿದ ಅಲ್ಲಾಹು ತಆಲಾ ಆ ಮನುಷ್ಯ ಕುಲಕ್ಕೆ ಮಾರ್ಗದರ್ಶನ ತೋರಿಸಲಿಕ್ಕಾಗಿ ಯುಗ ಯುಗಾಂತರಗಳಲ್ಲಿ ಯುಗ ಪುರುಷರನ್ನು ಅಥವಾ ಪ್ರವಾದಿಗಳನ್ನು ನಿಯೋಗಿಸಿದ್ದಾನೆ. ಆ ಪ್ರವಾದಿಗಳ ಜೊತೆಯಲ್ಲೇ ವೇದ ಗ್ರಂಥಗಳನ್ನು ಕೂಡ ಅವತೀರ್ಣಗೊಳಿಸಿದ್ದಾನೆ. ವೇದ ಗ್ರಂಥಗಳ ಅಲ್ಲಾಹನಿಂದ ಅವತೀರ್ಣಗೊಂಡಂಥ ವೇದ ಗ್ರಂಥಗಳ ಆಧಾರದಲ್ಲಿ ಜೀವಿಸಿ ಪ್ರವಾದಿಗಳ ಮಾರ್ಗದರ್ಶನದಲ್ಲಿ ಬದುಕಿ ಸತ್ಯವನ್ನು ಅಂಗೀಕರಿಸಿ ಸತ್ಕರ್ಮಗಳನ್ನು ಎಸಗಿ ಸಜ್ಜನನಾಗಿ ಬಾಳಿದವನಿಗೆ ನಾಳೆ ಪರಲೋಕದಲ್ಲಿ ಸರ್ವೋನ್ನತವಾದಂಥ ಮೋಕ್ಷ ಅಥವಾ ಸ್ವರ್ಗವಿದೆ ಎಂದು ಅಲ್ಲಾಹು ಎಲ್ಲ ವೇದ ಗ್ರಂಥಗಳಲ್ಲಿ ಕೂಡ ಮಾನವ ಕುಲಕ್ಕೆ ನಿರ್ದೇಶನ ನೀಡಿದ್ದಾನೆ. ಎಲ್ಲ ವೇದ ಗ್ರಂಥಗಳ ಅಥವಾ ಸೃಷ್ಟಿಕರ್ತನಿಂದ ಭೂಮಿಗೆ ಅವತೀರ್ಣಗೊಂಡಂತ ಸಕಲ ವೇದ ಗ್ರಂಥಗಳ ಕ್ರೋಢೀಕರಣವಾಗಿ ಅಂತಿಮವಾಗಿ ಅವತೀರ್ಣಗೊಂಡ ಗ್ರಂಥವಾಗಿದೆ
ಪವಿತ್ರ ಕುರಾನ್ ಲಾಸ್ಟ್ ಎಡಿಷನ್. ಈ ಪವಿತ್ರ ಗ್ರಂಥವಾದಂತಹ ಕುರಾನ್ ಯುಗ ಪುರುಷರ ಕೊನೆಯ ಕೊಂಡಿಯಾಗಿರುವ ಪ್ರವಾದಿ ಶೃಂಖಲೆಯ ಕೊನೆಯ ಕೊಂಡಿಯಾಗಿರುವ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೂಲಕ ಮಾನವ ರಾಶಿಯ ಮುಂದೆ ಪವಿತ್ರ ಕುರಾನ್ ಅವತೀರ್ಣಗೊಂಡಿದೆ. ಪವಿತ್ರ ಕುರಾನ್ ಕೇವಲ ಮುಸ್ಲಿಮರಿಗೆ ಮಾತ್ರ ಮೀಸಲಾದಂಥ ಗ್ರಂಥ ಅಲ್ಲ. ಇದು ಸೃಷ್ಟಿಕರ್ತನಿಂದ ಸೃಷ್ಟಿಸಲ್ಪಟ್ಟ ಮುಸ್ಲಿಮರಾಗಲಿ, ಹಿಂದೂಗಳಾಗಲಿ, ಕ್ರೈಸ್ತರಾಗಲಿ, ಸಿಖ್ಖರಾಗಲಿ, ಜೈನರಾಗಲಿ, ಧರ್ಮ ಇದ್ದುವರಾಗಲಿ, ಧರ್ಮ ವಿರೋಧಿಯಾಗಲಿ, ಯಾರೇ ಆಗಿದ್ದರೂ ಕೂಡ ಸಕಲ ಮಾನವರಿಗೆ ಮಾರ್ಗದರ್ಶನವಾಗಿ ಅವತೀರ್ಣಗೊಂಡಂಥ ಮಾನವ ರಾಶಿಯ ಮಾರ್ಗದರ್ಶನ ಗ್ರಂಥವಾಗಿದೆ. ಈ ಗ್ರಂಥ ಕೇವಲ ಮುಸ್ಲಿಮರಿಗೆ ಮಾತ್ರ ಎಂದು ಯಾರು ಭಾವಿಸಬೇಡಿ. ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮುಸ್ಲಿಮರಿಗೆ ಮಾತ್ರ ಪ್ರವಾದಿಯಾಗಿ ಬಂದಂತ ಪೂರ್ವ ಮಾರ್ಗದರ್ಶಕರಲ್ಲ, ಅವರು ಸಕಲ ಮಾನವರಿಗೆ ಮಾರ್ಗದರ್ಶಕರಾಗಿ ಬಂದಂತ ಪ್ರವಾದಿಯಾಗಿದ್ದಾರೆ. ಆದ್ದರಿಂದ ಯಾರು ವೇದ ಗ್ರಂಥಗಳನ್ನು ಅಥವಾ ವೇದ ಗ್ರಂಥಗಳ ಕೊನೆಯ ಅವತರಣಿಕೆಯಾದಂಥ ಪವಿತ್ರ ಕುರ್ಆನನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಯಾರು ಸಜ್ಜನನಾಗಿ ಸತ್ಕರ್ಮಗಳನ್ನೆಸಗಿ ಬದುಕುತ್ತಾನೋ ಅವನಿಗೆ ನಾಳೆ ಪರಲೋಕದಲ್ಲಿ ಈ ಮರಣಾನಂತರ ಜೀವನದಲ್ಲಿ ಒಂದು ಅತ್ಯುತ್ತಮವಾದಂಥ ಸ್ಥಾನವಿದೆ, ಅಥವಾ ಮೋಕ್ಷವಿದೆ, ಅಥವಾ ಸರ್ವಾಂಗೀಣ ಸರ್ವ ಸೌಕರ್ಯಗಳನ್ನೊಳಗಂತ ಸ್ವರ್ಗವಿದೆ ಎಂದು ಪವಿತ್ರ ಕುರಾನ್, ಅದೇ ರೀತಿ ಪವಿತ್ರ ಕುರಾನ್ಗಿಂತ ಮೊದಲು ಬಂದಂತ ವೇದ ಗ್ರಂಥಗಳಾದಂಥ ಭಗವದ್ಗೀತೆಗಳಾಗಲಿ, ಉಪನಿಷತ್ತುಗಳಾಗಲಿ, ಬೈಬಲ್ಗಳಾಗಲಿ, ತೌರಾತ್ ಆಗಲಿ, ಯಾವುದೇ ಎಲ್ಲ ಗ್ರಂಥಗಳಲ್ಲಿ ಕೂಡ ಸೃಷ್ಟಿಕರ್ತನು ಈ ಒಂದು ವಿಷಯವನ್ನು ಸಾರಿದ್ದಾನೆ. ಆದ್ದರಿಂದ ಮನುಕುಲಕ್ಕೆ ನಮ್ಮ ಆಹ್ವಾನವೇನೆಂದರೆ ನಾವೆಲ್ಲ ಒಂದೇ ತಂದೆ ತಾಯಿಯ ಮಕ್ಕಳಾಗಿ ಈ ಭೂಮಿಯಲ್ಲಿ ಜನಿಸಿದ್ದೇವೆ. ಇಲ್ಲಿಯ ರಾಮನಾಗಲಿ, ರಹೀಮನಾಗಲಿ, ಎಡ್ವರ್ಡ್ ಆಗಲಿ, ಜಾರ್ಜ್ ಆಗಲಿ, ದಮಯಂತಿ ಆಗಲಿ, ಜಯಂತಿ ಆಗಲಿ, ಬಿ ಫಾತಿಮಾ ಆಗಲಿ, ಯಾರೇ ಆಗಿದ್ರು ಕೂಡ ಎಲ್ಲ ಒಬ್ಬ ತಂದೆ ತಾಯಿಯ ಮಕ್ಕಳಾಗಿ, ಒಬ್ಬ ಸೃಷ್ಟಿಕರ್ತನ ಸೃಷ್ಟಿಗಳಾಗಿ ಈ ಭೂಮಿಯಲ್ಲಿ ನಾವು ಜನ್ಮ ತಾಳಿದ್ದೇವೆ. ಆದ್ದರಿಂದ ನಮಗೆಲ್ಲರಿಗೂ ಇರುವಂತಹ ದೇವನೊಬ್ಬನೇ, ನಮಗೆಲ್ಲರಿಗಿರುವಂತಹ ಗ್ರಂಥ ಒಂದೇ. ನಾವೆಲ್ಲರೂ ಸೇರಬೇಕಾದಂತ ಆ ಸ್ಥಳ ಪರಲೋಕದ ಪವಿತ್ರವಾದಂತ ಆ ಸ್ವರ್ಗೋದ್ಯಾನವಾಗಿದೆ. ಆ ಸ್ವರ್ಗೋದ್ಯಾನಕ್ಕೆ ನಾವೆಲ್ಲರೂ ಒಂದಾಗಿ ಸೇರಬೇಕಾಗಿದ್ರೆ ಸೃಷ್ಟಿಕರ್ತನಿಂದ ಅವತೀರ್ಣಗೊಂಡಂತ ಎಲ್ಲ ವೇದ ಗ್ರಂಥಗಳ ಆ ಅನುಸಾರವಾಗಿ ನಾವು ಬದುಕಬೇಕಾಗಿದೆ. ಅವತೀರ್ಣಗೊಂಡಂತ ಎಲ್ಲ ವೇದ ಗ್ರಂಥಗಳ ಕೊನೆಯ ಅವತರಣಿಕೆಯಾಗಿ ಲಾಸ್ಟ್ ಎಡಿಷನ್ ಆಗಿ ಭೂಮಿಗೆ ಇಳಿದು ಬಂದಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೂಲಕ ಭೂಮಿಗೆ ಬಂದಂತ ಪವಿತ್ರ ಕುರ್ಆನ್ ಮಾನವರೆಲ್ಲರ ಮಾರ್ಗದರ್ಶನವಾಗಿ ನಾವಿನ್ನು ನಿಮ್ಮ ಮುಂದೆ ನಿಮಗೆ ತಿಳಿದಂತ ಭಾಷೆಯಲ್ಲಿ ಕನ್ನಡ, ಇಂಗ್ಲಿಷ್, ಉರ್ದು ಎಲ್ಲ ಭಾಷೆ, ತಮಿಳು, ಮಲಯಾಳಂ ಎಲ್ಲ ಭಾಷೆಗಳಲ್ಲಿ ಕೂಡ ಈ ಕುರಾನ್ ಅನ್ನು ಭಾಷಾಂತರಿಸಿಕೊಂಡು ಜನತೆಯ ಮುಂದೆ ತೆರೆದಿಟ್ಟಿದ್ದೇವೆ. ಯಾರೇ ಬಂದರೂ ಕೂಡ ನಮ್ಮ ಸ್ಟಾಲ್ ನಲ್ಲಿ ಕನ್ನಡ ಭಾಷಾಂತರ, ಕುರಾನಿನ ಕನ್ನಡ ಭಾಷಾಂತರ ಕೃತಿ ನಮ್ಮ ಸ್ಟಾಲ್ ಬುಕ್ ಸ್ಟಾಲ್ ನಲ್ಲಿ ಸಿಗ್ತದೆ. ಯಾರೇ ಬಂದು ಸ್ವೀಕರಿಸಬಹುದು, ಓದಬಹುದು, ಎಲ್ಲರಿಗೂ ತೆರೆದು ಓದಬಹುದಂತ ಒಂದು ಅತ್ಯಪೂರ್ವವಾದಂತ ಅತ್ಯುತ್ಕೃಷ್ಟವಾದಂತ ಗ್ರಂಥವಾಗಿದೆ. ಈ ಗ್ರಂಥದಲ್ಲಿ ಅತಿ ಹೆಚ್ಚಾಗಿ ಸಂಬೋಧಿಸಿದಂತ ವಿಷಯ ಓ ಮಾನವರೇ ಎಂದಾಗಿದೆ. ಮುಸ್ಲಿಮರೇ ಎಂದಲ್ಲ, ಮುಮಿನಿಗಳೇ ಎಂದಲ್ಲ, ಓ ಮಾನವರೇ ಎಂದು ಕರೆದು ಅಲ್ಲಾಹ ಅಥವಾ ಸೃಷ್ಟಿಕರ್ತನು ಕರೆದು ಹೇಳ್ತಾನೆ, ನೀವು ನನ್ನನ್ನು ಮಾತ್ರ ಆರಾಧಿಸಿ, ನನ್ನೊಡನೆ ಮಾತ್ರ ಪ್ರಾರ್ಥಿಸಿ, ಹಾಗಿದ್ದರೆ ನೀವು ನನ್ನನ್ನು ಮಾತ್ರ ಅಂಗೀಕರಿಸಿ ಬಾಳಿದರೆ, ನನ್ನ ಮಾರ್ಗದರ್ಶನಗಳನ್ನು ಅನುಸರಿಸಿ ನೀವು ಬಾಳಿದರೆ ನಿಮಗೆ ನಾಳೆ ನನ್ನ ಮರಣಾನಂತರ ನಾನು ನಿಮಗಾಗಿ ಸಿದ್ಧಗೊಳಿಸಿದಂತ ಆ ಸ್ವರ್ಗೋದ್ಯಾನದಲ್ಲಿ ಪ್ರವೇಶಿಸಬಹುದು ಎಂದು ಆಹ್ವಾನ ನೀಡ್ತಾನೆ. ಆದ್ದರಿಂದ ಇದು ಮುಸ್ಲಿಮರಿಗೆ ಮಾತ್ರ ಮೀಸಲಾದಂತ ಗ್ರಂಥವಲ್ಲ, ಮುಸ್ಲಿಮರಿಗೆ ಮಾತ್ರ ಮೀಸಲಾದಂತ ಸ್ವರ್ಗವಲ್ಲ, ಎಲ್ಲ ಮಾನವ ಕುಲಕ್ಕೆ, ಸರ್ವ ಮಾನವರಿಗೂ ತೆರೆದಿಟ್ಟಂತ ಪವಿತ್ರವಾದಂತ ಗ್ರಂಥವನ್ನು ಓದಿ ಆ ಪವಿತ್ರವಾದಂತ ಗ್ರಂಥದಲ್ಲಿರುವಂತಹ ಸಂದೇಶಗಳನ್ನು ಮನಸ ವಾಚ ಕರ್ಮಣ ನಾವು ಅನುಸರಿಸಿಕೊಂಡು ಮಾನವರಾಗಿ ವಿಶ್ವ ಭ್ರಾತೃತ್ವವನ್ನು ಬೆಳೆಸಿಕೊಂಡು ಎಲ್ಲರೂ ಸಹೋದರರಿಗಳಾಗಿ
ಯಾವುದೇ ಜಾತಿ ಭೇದವಿಲ್ಲದೆ ಅಲ್ಲಾಹನ ಸೃಷ್ಟಿಗಳಾಗಿ ಮಾರ್ಗದರ್ಶಕರಾದಂಥ ಪ್ರವಾದಿಯವರ ಅನುಸರಿಸುವಂಥ ಅನುಯಾಯಿಗಳಾಗಿ, ಕುರ್ಆನಿನ ಅನುಯಾಯಿಗಳಾಗಿ ನಾವು ಬದುಕಿ ನಾವೆಲ್ಲವೂ ನಮಗಾಗಿ ಸಿದ್ಧಪಡಿಸಿದಂಥ ಸ್ವರ್ಗೋದ್ಯಾನಕ್ಕೆ ಸೇರೋಣ ಎಂಬಂಥ ಆಹ್ವಾನದೊಂದಿಗೆ ಬಂದಂಥ ಎಲ್ಲರನ್ನು ಈ ಪವಿತ್ರ ಕುರ್ಆನಿನ ಕಡೆಗೆ ಆಹ್ವಾನಿಸಿದ ಈ ಕುರ್ಆನ್ ಪ್ರತಿಯೊಬ್ಬ ಮಾನವರಿಗೂ ಸಲ್ಲಬೇಕಾದಂಥ ಗ್ರಂಥವಾಗಿದೆ. ಮುಸ್ಲಿಮರೇ, ಈ ಗ್ರಂಥವನ್ನು ಮುಚ್ಚಿರಬೇಡಿ, ಈ ಗ್ರಂಥವನ್ನು ತೆರೆದುಕೊಡಿ, ಮಾನವ ರಾಶಿಯ ಮುಂದೆ ತೆರೆದುಕೊಡಿ ಈ ಗ್ರಂಥವನ್ನು ಎಂದು ಹೇಳುತ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸುತ್ತಾ ನಾನು ಇವತ್ತು ಪ್ರಧಾನವಾಗಿ ಮಾತನಾಡಲಿಕ್ಕಿರುವಂತಹ ಕುರ್ಆನಿನ ಮಾಧುರ್ಯವನ್ನು ಇಲ್ಲಿ ವಿವರಿಸಲಿಕ್ಕಿರುವಂತಹ ಕುರ್ಆನಿನ ತಜ್ವೀದ್ ತಜ್ಞ ಮೌಲವಿ ನೌಶಾದ್ ಕಾಕವೆಲ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಅವರಿಗಾಗಿ ಪೋಡಿಯಂ ಅನ್ನು ಬಿಟ್ಟು ಬರ್ತಾ ಇದ್ದೇನೆ. SKSM ಅಧೀನದ ನಂತಾವರ ಉಸ್ಮಾನ್ ಬಿನ್ ಅಫ್ಫಾನ್ ಮದ್ರಸದಲ್ಲಿ ಇಫ್ಸ್ ಕೋರ್ಸ್ ಪೂರ್ಣಗೊಳಿಸಿದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ ನೌಶಾದ್ ಅವರಿಗೆ ಕುರ್ಆನಿನ ತಜ್ವೀದ್ ತಜ್ಞರಾದಂಥ ನೌಶಾದ್ ಕಾಕಬೈಲ್ ಅವರು ಅವಾರ್ಡ್ ಮತ್ತು ಟ್ರೋಫಿಯನ್ನು ವಿತರಿಸಲಿಕ್ಕಿದ್ದಾರೆ. ಅವರ ಮಾತಾಪಿತರಿಗೂ ಕೂಡ ಪುರಸ್ಕಾರವನ್ನು ನೀಡಲಿಕ್ಕಿದ್ದಾರೆ. ಇನ್ಶಾಲ್ ಜಜಾಕಲ್ಲಾಹು ಖೈರಾನ್. ಅದೇ ರೀತಿ ಮೊಹಮ್ಮದ್ ನೌಶಾದ್ ಅವರಿಗೆ ಅಬ್ದುಲ್ ರಹಮಾನ್ ನಂದಾವರ ಇವರು 25,000 ರೂಪಾಯಿಯ ಸಣ್ಣ ಒಂದು ಕಿರುಕಾಣಿಕೆಯನ್ನು ನೀಡಿದ್ದಾರೆ. ಈ ಒಂದು ಕಿರುಕಾಣಿಕೆಯನ್ನು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಇದರ ಉಪಾಧ್ಯಕ್ಷರಾದಂತಹ ಇಬ್ರಾಹಿಂ ಕೋಡಿಜಾಲ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇಬ್ರಾಹಿಂ ಮೊಹಮ್ಮದ್ ನೌಶಾದ್ ಇವರ ಪೋಷಕರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಅಬ್ದುಲ್ ರಹಮಾನ್ ನಂದಾವರ ಇವರು ನೀಡಿದ್ದಾರೆ. ಆ ಒಂದು ಕಿರುಕಾಣಿಕೆಯನ್ನು ಪಡೆದುಕೊಳ್ಳಲು ಮೊಹಮ್ಮದ್ ನೌಶಾದ್ನ ತಂದೆಯವರು ಅಬ್ದುಲ್ ಸಲಾಂ ನಂದಾವರ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ಕಿರುಕಾಣಿಕೆಯನ್ನು ಬಸೀರ್ ಸಾಗರ್ ಕರ್ನಾಟಕ ಸಲಫಿ ಫೌಂಡೇಶನ್ ಸೌದಿ ರಾಷ್ಟ್ರೀಯ ಅಧ್ಯಕ್ಷರು ಇವರೊಂದಿಗೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜಜಾಕಲ್ಲಾಹು ಖೈರಾನ್. ಇನ್ನು ಮುಂದಕ್ಕೆ ಈ ಒಂದು ಕಾರ್ಯಕ್ರಮದ ಇವತ್ತಿನ ಪ್ರಮುಖ ಪ್ರವಚನಕಾರರು ಪ್ರಖ್ಯಾತ ಕುರ್ಆನ್ ತಜ್ವೀದ್ ತಜ್ಞ ಮೌಲವಿ ನೌಶಾದ್ ಕಾಕವೇಲ್ ಇವರನ್ನು ಪ್ರೀತಿಪೂರ್ವಕವಾಗಿ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. السلام عليكم ورحمة الله وبركاته. الحمد لله رب العالمين الذي من علينا بإنزال هذا القرآن العظيم ورتب على تلاوته الخير الكثير والفضل العميم. أشهد أن لا إله إلا الله وحده لا شريك له وأشهد أن محمدًا عبده ورسوله الموصوف بالصفات الكاملة الفاضلة العليا
وإنك لعلى خلق عظيم. اللهم صل على محمد وعلى آل محمد كما صليت على إبراهيم وعلى آل إبراهيم. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار. أيها الإخوان والأخوات، أوصيكم وإياي بتقوى الله. أعوذ بالله من الشيطان الرجيم. بسم الله الرحمن